ಪತ್ರಿಕೆ ಸೋರಿಕೆ ಆಗಿರುವಂತಹ ಆರೋಪ ಕೇಳಿ ಬಂದಿದೆ. ಪರೀಕ್ಷೆಗಳ ವಿಚಾರವಾಗಿ ಡೀಲ್ ಆಡಿಯೋ ವೈರಲ್ ಆಗಿದೆ. ಸಿಸಿಬಿ ಅಧಿಕಾರಿಗಳು ಇನ್ನೊಂದು ಕಡೆಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿರುವಂತಹ ದೂರು ಇದು. ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಪೇಪರ್ ಲೀಕ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸದ್ಯ PSI ಹಾಗೇನೆ CTI, ಇಲ್ಲಿ CTI ಅಂತ ಹೇಳಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಈ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಕಳೆದ ಬಾರಿ PSI ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಗಿತ್ತು, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೆಷ್ಟೋ ಅಭ್ಯರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದೊಡ್ಡ ಹೋರಾಟ ಆಯಿತು, ಪ್ರತಿಭಟನೆಗಳಾಯಿತು, ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೀತು. ಪೊಲೀಸ್ ಅಧಿಕಾರಿಗಳೇ ಜೈಲು ಪಾಲಾಗುವಂತಾಯಿತು. ಆದರೂ ಕೂಡ ಕೆಲವೊಂದಿಷ್ಟು ಜನ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. PSI ಮತ್ತು CTI ಪರೀಕ್ಷೆ ಪತ್ರಿಕೆ ಲೀಕ್ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ಹಾಗೆಯೇ ಇನ್ಸ್ಪೆಕ್ಟರ್ ಒಬ್ಬರು ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ. ಒಂದು ಕಡೆಯಲ್ಲಿ CCB ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. PSI CTI ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ, CCB ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. PSI ಲಿಂಗಯ್ಯ ಇವರನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಲಿಂಗಯ್ಯರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ CCB ಅಧಿಕಾರಿಗಳು. ಆಡಿಯೋ ಮತ್ತು ಚಾಟಿಂಗ್ ವಿಚಾರದ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇಂಟೆಲಿಜೆನ್ಸ್ ವಿಭಾಗದಲ್ಲಿ PSI ಆಗಿದ್ದಾರೆ ಲಿಂಗಯ್ಯ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಚಂದ್ರ ಲೇಔಟ್ನಲ್ಲಿ ದೂರು ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಹೆಸರು ಲಿಂಗಯ್ಯ, ಇವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇಂಟೆಲಿಜೆನ್ಸ್ ವಿಭಾಗದಲ್ಲಿ PSI ಆಗಿ ಲಿಂಗಯ್ಯ ಕೆಲಸ ಮಾಡ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ನೋಡ್ತಾ ಇರ್ಬೋದು, ಚಾಟ್ ಮಾಡಿರುವಂಥ ಆರೋಪ ಅಷ್ಟೇ ಅಲ್ಲದೆ ಆಡಿಯೋ ಕೂಡ ಲಭ್ಯ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಆಗಿ ಲಿಂಗಯ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಇದು. 245 PSI ಹುದ್ದೆ ಹಾಗೆಯೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದಾಗಿತ್ತು. ಇತ್ತ ಲಿಂಗಯ್ಯ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಹಾಗೆಯೇ ವಾಟ್ಸಪ್ ಸಂದೇಶಗಳು ವೈರಲ್ ಆಗ್ತಾ ಇವೆ. ಇನ್ನೊಂದು ಕಡೆಯಲ್ಲಿ ನೂರಾರು ಪರೀಕ್ಷಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಇದರ ಬಗ್ಗೆಯೂ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಸದ್ಯ ತನಿಖೆಯಿಂದ ಏನೆಲ್ಲ ನಡೆದಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, PSI ಹಾಗೆಯೇ CTI ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ಬಗ್ಗೆ? ಸಂಪತ್, ಖಂಡಿತವಾಗ್ಲೂ ಏನು PSI ಮತ್ತು CTI ಪರೀಕ್ಷೆ ಪತ್ರಿಕೆ ಲೀಕ್ ಮಾಡಿರುವಂತಹ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಹಾಗೇನೆ KPSC ಹಾಗೂ PSI ಪರೀಕ್ಷೆ ಏನ್ ನಡೀತಾ ಇದೆ, ಈ ಪ್ರಕರಣ ಈ ಒಂದು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತಂದ್ರೆ ಪೇಪರ್ ನ ಲೀಕ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಬ್ ಇನ್ಸ್ಪೆಕ್ಟರ್ ಒಬ್ರು ಪೇಪರ್ ನ ಲೀಕ್ ಮಾಡಿ ಈಗ ಬೇರೆ ಅಭ್ಯರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೂ ಕೂಡ ನಿನ್ನೆ ಪರೀಕ್ಷಾರ್ಥಿಗಳು ಕೂಡ ಬಂದಿದ್ರು. ಈ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿರುವಂತಹ ಆಡಿಯೋ ಏನಿದೆ, ಆಡಿಯೋ ಎನ್ನಲಾದ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಟೆಕ್ಸ್ಟ್ ಮೆಸೇಜ್ ಗಳ ಸ್ಕ್ರೀನ್ ಶಾಟ್ ಅನ್ನು ಕೂಡ ಇಟ್ಕೊಂಡು ಈ ನೊಂದಂತಹ ಅಭ್ಯರ್ಥಿಗಳು ಈಗ ಚಂದ್ರಲೇಔಟ್ ಪೊಲೀಸ್ ಠಾಣೆ ಬಳಿ ಬಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಏನು ಈ ಪ್ರಕರಣದಲ್ಲಿ ಹೆಸರೇನು ಕೇಳಿ ಬರ್ತಾ ಇದೆ, ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಚಾರಕ್ಕೆ ಸ್ಪಷ್ಟೀಕರಣ ಪಡೆಯೋದಕ್ಕೂ ಕೂಡ ಈಗ CCB ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನು CCB ಪೊಲೀಸರಿಂದ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಆಡಿಯೋ ಮತ್ತು ವಾಟ್ಸ್ಆಪ್ ಚಾಟಿಂಗ್ ವಿಚಾರದ ಬಗ್ಗೆ ಕೂಡ ವಿಚಾರಣೆ ನಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ನಾಳೆ ಈ ಒಂದು PSI ಪರೀಕ್ಷೆ ಕೂಡ ನಡೆಯುತ್ತೆ. ಅಂತಂದ್ರೆ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸಿತ್ತು. PSI ಅಕ್ರಮ ನೇಮಕಾತಿ ಏನ್ ನಡೆದಿತ್ತು, ಅನೇಕ ಮಂದಿ ಇದರಲ್ಲೂ ಕೂಡ ಅರೆಸ್ಟ್ ಆಗಿದ್ರು, ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಬಂಧನವಾಗಿದ್ರು. CID ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಮೂಲತಃ ಕುಣಿಗಲ್ ಮೂಲದ ಲಿಂಗಯ್ಯ ಏನಿದ್ದಾರೆ 2018ರ ಬ್ಯಾಚ್ ನಲ್ಲಿ ಪೊಲೀಸ್ ಇಲಾಖೆಗೆ ಇವರು ಸೇರ್ಪಡೆ ಆಗಿದ್ರಂತೆ. ಇನ್ನು 2018ರಿಂದಲೂ ಕೂಡ ಸಹ ಪೊಲೀಸ್ ಇಂಟೆಲಿಜೆನ್ಸ್ ನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರಂತೆ. ಅಂತಂದ್ರೆ ಈಗ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಪ್ರಕಾರ PSI ಅಕ್ರಮವನ್ನ ಬಯಲಿಗೆ ತರುವುದಕ್ಕೆ ಹೋಗಿ ತಾನೇ ಬಲಿಯಾದ್ರ ಲಿಂಗಯ್ಯ ಅನ್ನೋದು ಅನುಮಾನಗಳು ಕೂಡ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಇದರಲ್ಲಿ ಅನೇಕ ಕಿಂಗ್ ಪಿನ್ ಗಳು ಕೂಡ ಇದ್ದಾರೆ. PSI ಅಕ್ರಮದಲ್ಲಿ ದೊಡ್ಡ ಜಾಲವೇ ಕೂಡ ಇರುವಂತದ್ದು. ಹೀಗಾಗಿ ಅವರನ್ನ ಮಟ್ಟ ಹಾಕೋದಕ್ಕೆ ಲಿಂಗಯ್ಯ ಈ ರೀತಿಯಾಗಿ
ಏನು ಹಣ ಕೊಟ್ಟು ಎಕ್ಸಾಮ್ ಪಾಸ್ ಆಗ್ತಾರಲ್ಲ ಅವರ ಸಂಪರ್ಕದಲ್ಲಿ ಇದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ PSI ಹಗರಣ ಆದ ಬಳಿಕ ಜನವರಿ 21ನೇ ತಾರೀಕು ಪರೀಕ್ಷೆ ನಡೀತಾ ಇದೆ. ಇದರಿಂದ ಈ ಬಾರಿ ಕೂಡ ಅಕ್ರಮ ನಡೀತಾ ಇದೆಯಾ ಅಂತ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ರ ಲಿಂಗಯ್ಯ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಹೀಗಾಗಿ ಇದರಿಂದ ತಾವೇ ಹಾಕಿದಂತಹ ಗಾಳಕ್ಕೆ ತಾವೇ ಏನಾದ್ರು ಲಿಂಗಯ್ಯ ಸಿಲುಕೊಟ್ರ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ CCB ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ PSI ಅಕ್ರಮ ನೇಮಕಾತಿ ಹಗರಣ ಏನಿತ್ತು ಅದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಈಗ ಸದ್ಯಕ್ಕೆ ಮತ್ತೊಂದು ಅಕ್ರಮದ ವಾಸನೆ ಕೂಡ ಕೇಳಿ ಬರ್ತಾ ಇದೆ. ಯಾವುದೇ ಟೆಕ್ಸ್ಟ್ ಮೆಸೇಜ್ಗಳಾಗಿರ್ಬಹುದು, ವಾಯ್ಸ್ ಮೆಸೇಜ್ಗಳಾಗಿರ್ಬಹುದು, ಅದಕ್ಕೆ ಒಂದು ಪೂರ್ವಾಪರವನ್ನ ಪರಿಶೀಲನೆ ನಡೆಸಬೇಕಾದಂತಹ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಪೂರ್ವಾಪರ ಅದ್ರ ಎವಿಡೆನ್ಸ್ ಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸಲೇಬೇಕಾಗತ್ತೆ. ಹೀಗಾಗಿ CCB ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು CCB ಹಿರಿಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಾರಿ ಆದ್ರೂ ನೆಮ್ಮದಿಯಾಗಿ ನಾವು ಪರೀಕ್ಷೆ ಬರೀಬಹುದು, ಎಕ್ಸಾಮ್ ನ ಪಾಸ್ ಮಾಡಬಹುದು ಅನ್ಕೊಳ್ತಾ ಇದ್ದಂತಹ PSI ಅಭ್ಯರ್ಥಿಗಳಿಗೆ ಇದು ಎಲ್ಲೋ ಒಂದು ಕಡೆ ನುಂಗಲಾರದ ತುತ್ತು ಕೂಡ ಆಗ್ತಾ ಇದೆ. PSI ಏನು ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನ ಲೀಕ್ ಮಾಡಿ ನಮ್ಮ ಕಷ್ಟಪಟ್ಟು ಓದೋರ್ಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ, ಸೆಟಲ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಹಿಂಬು ನೀಡುವಂತೆ ಕೆಲವೊಂದು ಆಡಿಯೋಗಳು ಕೂಡ ಲೀಕ್ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನ ನಡೆಸಬೇಕಾಗುತ್ತೆ. ತನಿಖೆಯನ್ನ ನಡೆಸಿದ ನಂತರವೇ ಇದರ ವಾಸ್ತವಾಂಶ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಈ ಗೊಂದಲಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತೆರೆ ಎಳೆಯೋ ಹಾಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ನಾಳೆ ಎಕ್ಸಾಮ್ ನಡೆಯುತ್ತೆ, ಅಷ್ಟವರೆಗೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಂಪತ್ ವಿಶ್ವ ನಾಳೆ ಪರೀಕ್ಷೆ ಇದೆ, ಈ ನಡುವೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎನ್ನುವಂಥ ಆರೋಪ, ಅದಕ್ಕೆ ಸಂಬಂಧಿಸಿದಂಥ ಚಾಟಿಂಗ್ ಆಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಒಂದು ಅನುಮಾನ ಕಾಡುತ್ತೆ, ನಾಳೆ ಎಕ್ಸಾಮ್ ನಡಿಬಹುದಾ ಎನ್ನುವುದಾಗಿ. ಸಂಪತ್, ಯಾವುದೇ ಕಾರಣಕ್ಕೂ ಏನೋ ಅದನ್ನ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಬೇಕಾಗತ್ತೆ, ಪರೀಕ್ಷೆ ನಡೆಸುವಂತಹ ಮಂಡಳಿ ನಿರ್ಧಾರ ಮಾಡ್ಬೇಕಾಗತ್ತೆ. ಅಂತಂದ್ರೆ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷಾ ಮಂಡಳಿ ತಯಾರು ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗೂ ಯಾವುದೇ ರೀತಿಯಾದಂತಹ ಸಾಮ್ಯತೆ ಕಂಡು ಬಂದಲ್ಲಿ ಮುಂದೆ ಅದನ್ನ ಯೋಚನೆ ಮಾಡುವಂತಹ ಪ್ರಸಂಗ ಕೂಡ ಇರುವಂತದ್ದು. ಈಗ ಸದ್ಯಕ್ಕೆ ಒಂದು ಕಡೆಯಲ್ಲಿ ಮಾತ್ರ ಈ ರೀತಿಯಾಗಿ ಅಭ್ಯರ್ಥಿಗಳು ಮತ್ತು ಅವರಿಗೆ ಸಂಬಂಧಪಟ್ಟವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದನ್ನ ಪರಿಶೀಲನೆ ನಡೆಸಿದ ನಂತರವೇ ಏನು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆಯಲ್ಲ ಅದಕ್ಕೂ ಮತ್ತು ಪರೀಕ್ಷಾ ಮಂಡಳಿ ತಯಾರಿಸಿರುವಂತಹ ಪ್ರಶ್ನೆ ಪತ್ರಿಕೆಗೂ ಸಾಮ್ಯತೆ ಕಂಡು ಬಂದಲ್ಲಿ ಅವಾಗ ಮಾತ್ರ ಇದ್ರ ಬಗ್ಗೆ ಮುಂದಿನ ಕ್ಷಣಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಈಗ ಸದ್ಯದ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಇಲ್ಲ. ನಾಳೆ ಯಥಾವತ್ತಾಗಿ ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.